ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ಸಹೋದರ ಸೋದರಿಯರೇ, ಇವತ್ತಿನ ವಾಕ್ಯ ಏನೆಂದು ನಾವು ನೋಡಿಕೊಳ್ಳುತ್ತಿರುವಾಗ, ಅದ್ಭುತಕ್ಕಿಂತ ಆಶೀರ್ವಾದ ಮೇಲೆಂಬ ಕುರಿತು ಇವತ್ತಿನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಲೋಕದಲ್ಲಿ ಅನೇಕರು ಅದ್ಭುತವನ್ನು ಕೂಡ ನಂಬುತ್ತಾರೆ, ಆದರೆ ಆಶೀರ್ವಾದವನ್ನು ಕೂಡ ನಂಬುತ್ತಾರೆ. ಇದರಲ್ಲಿ ಮುಖ್ಯವೂ ಯಾವುದು ಎಂಬುದಾಗಿ ಇವತ್ತಿನ ವಾಕ್ಯ ಭಾಗವನ್ನು ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಆದರೆ ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವ ವಿಷಯ ಅದ್ಭುತ ಮಾಡುವುದಕ್ಕಾಗಿ ಬಂದನು, ಆತನು ಆಶೀರ್ವಾದ ಮಾಡುವುದಕ್ಕಾಗಿ ಬಂದನು. ಈ ಎರಡು ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಅದಕ್ಕಾಗಿ ವಾಕ್ಯ ಹೀಗೆ ಹೇಳ್ತದೆ, ಯಾವಾಗ ದೇವರು ಅದ್ಭುತ ಮಾಡಿದನೆಂಬುದಾಗಿ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಆ ಮಾತು ಏನಂತಂದರೆ, ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 30 ವಚನ. ಆಗ ದಾರಿಯ ಮಗ್ಗಲಲ್ಲಿ ಕೂತಿದ್ದ ಇಬ್ಬರು ಕುರುಡರು ಯೇಸು ಈ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡು, ಸ್ವಾಮಿ ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ಮುಂದೆ ಮತ್ತೆ 31 ವಚನದ ನೋಡಿಕೊಳ್ಳುವಾಗ, ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನು ಗದರಿಸಲು ಅನೇಕರು ಆತನನ್ನು ಸುಮ್ಮನಿರಿ ಎಂದರು. ಆತನ ನಂಬಿಕೆಯಿಂದ, ದಾವೀದನ ಕುಮಾರನೇ ನನ್ನನ್ನು ಸ್ವಸ್ಥತೆ ಮಾಡು, ಕನಿಕರಿಸು ಎಂಬುದಾಗಿ ಆತನು ಏನು ಹೇಳುತ್ತಂತಂದರೆ, ನಾನು ನಿನಗೆ ಏನು ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ಯೇಸು ನಿಂತು ಅವರನ್ನು ಕರೆದು, ಅವರ ಮಾತಿಗೆ ಯೇಸು ಸ್ವಾಮಿ ನಿಂತು ಆಗ ಅವರನ್ನ ಕರೆದು, ನಿಮಗೆ ಏನು ಮಾಡಬೇಕೆಂದು ಅವರು ನಮ್ಮ ಕಣ್ಣುಗಳನ್ನು ತೆರೆಯಲು ಪಡಬೇಕೆಂಬುದಾಗಿ ಕೇಳಿಕೊಂಡರು. ಆದರೆ ಅಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಗಾದರೆ ದೇವರು ಯಾತಕ್ಕಾಗಿ ಅದ್ಭುತ ಮಾಡಿದನೆಂಬುದು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾತಕ್ಕೆ ಮಾಡಿದ್ದಾನೆ? ವಚನ ಓದಿಕೊಳ್ಳೋಣವಾ? ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು ಎಂಬುದಾಗಿ ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಗಾಗಿ ಎಲ್ಲರನ್ನು ಕರಗಳನ್ನು ತಟ್ಟಿದ್ರಿ. ಅದಕ್ಕಾಗಿ ಈಗ ಈ ವಾಕ್ಯದ ಭಾಗ ನಮಗೇನು ಅರ್ಥ ಆಗ್ತದೆ ಅಂದ್ರೆ, ಆತನು ಅದ್ಭುತ ಮಾಡುವುದಕ್ಕೆ ಬಂದಿಲ್ಲ. ಆತನು ಯಾರ ಮೇಲೆ ಕನಿಕರ ತೋರಿಸಿದನು ಅಂದರೆ ಕನಿಕರದಿಂದ ಆತನು ಕಣ್ಣುಗಳನ್ನು ಕೊಟ್ಟಿದ್ದನೆಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಅದಕ್ಕಾಗಿ ಅನೇಕರು ಫರಿಸಾಯರು ಮತ್ತು ಸದುಕಾಯದವರು ಮತ್ತಾಯ 16:1 ಅವರು ಯೇಸು ಸ್ವಾಮಿಯನ್ನ ಪರೀಕ್ಷೆ ಮಾಡಬೇಕೆಂದು ನೋಡ್ತಾರೆ ಪ್ರಿಯರೇ. ಆ ಮಾತೇನಂತಂದರೆ, ತರುವಾಯ ಫರಿಸಾಯರು ಸದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ. ಸ್ವಲ್ಪ ನಿಂತುಕೊಳ್ಳಮ್ಮ. ನೋಡಿ ನನ್ನ ಪ್ರಿಯ ಸೋದರರೇ, ಈ ಮೊದಲನೇ ವಚನ ನಾವು ನೋಡಿಕೊಳ್ಳುವಾಗ, ದಯಮಾಡಿ ನಮಗೆ ಕಣ್ಣು ಬರಬೇಕೆಂಬುದಾಗಿ ಬೇಡಿಕೊಳ್ಳುವುದು ಕೇಳಿಕೊಳ್ಳುವುದು ನಾವು ನೋಡುತ್ತೇವೆ. ಇಲ್ಲಿ ವಚನದಲ್ಲಿ ಆತನನ್ನು ಪರೀಕ್ಷಿಸುವುದಕ್ಕಾಗಿ ಇಲ್ಲಿ ಫರಿಸಾಯ ಸದುಕಾಯರು ಯೇಸು ಸ್ವಾಮಿ ಒಟ್ಟಿಗೆ ಮಾತನಾಡುವುದು ನೋಡುತ್ತೇವೆ. ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚ್ಯ ಕಾರ್ಯವನ್ನು ತೋರಿಸಬೇಕೆಂದು ಕೇಳಿಕೊಂಡರು. ಅದಕ್ಕಾಗಿ ದೇವರು ಅದ್ಭುತವು ಸೂಚ್ಯ ಕಾರ್ಯ ಮಾಡುವುದಕ್ಕಾಗಿ ಆತನು ಬಂದಿಲ್ಲ ಎಂಬುದಾಗಿ ಈ ವಾಕ್ಯವನ್ನು ಕೇಳುವಂತದ್ದಾಗಿದೆ. ಹಾಗಾದರೆ ಸೂಚ್ಯ ಕಾರ್ಯ ಕೇಳುವರು ಯಾರು? ಫರಿಸಾಯರು ಸದುಕಾಯರು. ಅದ್ಭುತವಾಗಲಿ ಸೂಚ್ಯ ಕಾರ್ಯವಾಗಲಿ ಫರಿಸಾಯರು ಸದುಕಾಯದವರು ಕೇಳುವಂತರಾಗಿದ್ದಾರೆ. ಅದನ್ನು ಕೇಳಿ ಯೇಸು ಸ್ವಾಮಿಗೆ ಮತ್ತಾಯ 16:4 ವಚನದಲ್ಲಿ ಅಂಥವನ್ನ ಕುರಿತು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯಾರು ಅದ್ಭುತವನ್ನು ಕೇಳುತ್ತಾರೋ, ಯಾರು ಆತನ ಪರೀಕ್ಷೆ ಮಾಡಬೇಕಂತಾರೋ, ಯಾರು ಸೂಚ್ಯ ಕಾರ್ಯಗಳನ್ನು ನೋಡಬೇಕಂತವರು ಅಂಥವರಿಗೆ ಯೇಸು ಸ್ವಾಮಿ ಏನು ಹೇಳುತ್ತಾನೆಂದರೆ, ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚ್ಯ ಕಾರ್ಯ ನೋಡಬೇಕೆಂದು ಆಪೇಕ್ಷಿಸುತ್ತಾರೆ. ಹಾಗಾದರೆ ಮತ್ತೆ ದೇವರು ಈ ಲೋಕಕ್ಕೆ ಏತಕ್ಕಾಗಿ ಬಂದ ಎಂಬುದಾಗಿ ನಾವು ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 3:16 ಆತನು ಅದ್ಭುತ ಮಾಡೋದಕ್ಕೆ ಬಂದಿಲ್ಲ, ಆತನು ಸೂಚ್ಯ ಕಾರ್ಯ ಮಾಡುವುದಕ್ಕಾಗಿ ಬಂದಿಲ್ಲ, ಮತ್ತೆ ಏತಕ್ಕಾಗಿ ಬಂದಿದ್ದಾನೆ ಅಂತ ನಾವು ನೋಡುವಾಗ ಯೋಹಾನ 16:3
ಸಾರಿ 3:16 ದೇವರು ಲೋಕದ ಮೇಲೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಒಬ್ಬ ಮಗನನ್ನೇ ಕೊಟ್ಟನು. ಆತನನ್ನು ನಂಬುವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಎಲ್ಲಾ ಮನುಷ್ಯರು ನಿತ್ಯ ಜೀವಕ್ಕೆ ಹೋಗಬೇಕೆಂಬುದಕ್ಕಾಗಿ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೇಸು ಸ್ವಾಮಿಯನ್ನು ನಮಗೆ ಗಿಫ್ಟ್ ಆಗಿ ಕೊಟ್ಟನೆಂಬುದಾಗಿ, ಆತನೊಬ್ಬನೇ ಮಗನನ್ನು ನಮಗೆ ಆಶೀರ್ವಾದಕ್ಕಾಗಿ ಕೊಟ್ಟನೆಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ಮೊದಲೇ ಹೇಳಿದ್ದೆ, ಅದ್ಭುತಕ್ಕಿಂತ ಆಶೀರ್ವಾದ, ಆ ಆಶೀರ್ವಾದ ಬೇರೆ ಯಾರಲ್ಲ, ನಮಗೆ ಯೇಸು ಸ್ವಾಮಿ ಆಗಿದ್ದಾನೆ. ಅದು ಆತ್ಮಿಕ ಆಶೀರ್ವಾದ ಮಾಡೋದಕ್ಕಾಗಿ ಕೆಟ್ಟ ಹೋದ ಮನುಷ್ಯರನ್ನು, ದಾರಿ ತಪ್ಪಿದ ಮನುಷ್ಯರನ್ನು ನೇರವಾದ ಮಾರ್ಗಕ್ಕಲ್ಲಿ ಆತನ ಮಾರ್ಗದಲ್ಲಿ ಕರೆದೊಯ್ಯಬೇಕೆಂಬುದಾಗಿ ಬಂದನೆಂಬುದಾಗಿ ನೋಡ್ತೀವಿ. ಇಲ್ಲಿ ನಮಗೆ ಅರ್ಥ ಆಗುವುದೇನಂತಂದರೆ, ದೇವರ ಲೋಕದ ಮೇಲೆ ಪ್ರೀತಿ ಇಟ್ಟು ಬಂದನು. ಆತನ ನಂಬುವರು ಒಬ್ಬನು ನಾಶವಾಗದೆ ನಿತ್ಯ ಲೋಕಕ್ಕೆ ಹೋಗಬೇಕೆಂಬುದಾಗಿ ಬಂದನೆಂದು ನೋಡ್ತೀವಿ ಪ್ರಿಯ. ಮತ್ತು ನಮಗೆ ಸಿಕ್ಕಿರುವ ಒಂದು ಆಶೀರ್ವಾದ ಏನಂದರೆ, ಒಬ್ಬನು ನಾಶವಾಗದೆ ನಿತ್ಯ ಲೋಕಕ್ಕೆ ಹೋಗಬೇಕೆಂಬುದಾಗಿ. ಮತ್ತು ಯೋಹಾನ 1:12 ಯಾರ್ಯಾರು ಆತನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರೋ ಅವರಿಗೆ ದೇವರ ಮಕ್ಕಳಾಗ ಅಧಿಕಾರ ಕೊಟ್ಟನೆಂಬುದಾಗಿ. ಮಹಿಮೆಗಾಗಿ ಎಲ್ಲರೂ ಕರಗಳನ್ನು ಕಟ್ಟಿ ನನ್ನ ಪ್ರಿಯ ಸಹೋದರ, ಒಂದು ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು. ಆತನ ಮೇಲೆ ನಂಬಿಕೆಟ್ಟವರು ಒಬ್ಬನಾದ ನಾಶವಾಗಬಾರದೆಂಬುದಕ್ಕಾಗಿ ಬಂದನು. ಮತ್ತು ಇಲ್ಲಿ ನೋಡಿದ್ರೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ನಾವು ನೋಡ್ತೀವಿ ಪ್ರಿಯ ಸಹೋದರ ಸಹೋದರಿಯರು. ಹಾಗಾದರೆ ನಮ್ಗೆ ಅರ್ಥ ಆಗುವುದೇನಂತಂದ್ರೆ, ದೇವರ ಈ ಲೋಕಕ್ಕೆ ಬಂದಿರುವುದು ಕುರುಡರಿಗೆ ಕಣ್ಣು ಕೊಡೋದಕ್ಕಾಗಿ ಬಂದಿಲ್ಲ, ಮೂಕರಿಗೆ ಮಾತಾಡಿಸೋದಕ್ಕೆ ಬಂದಿಲ್ಲ, ಕುಂಟರಿಗೆ ಕಾಲು ಕೊಡೋದಕ್ಕಾಗಿ ಬಂದಿಲ್ಲ, ಸತ್ತವರನ್ನು ಸಮಾಧಿಯಿಂದ ಎಬ್ಬಿಸುವುದಕ್ಕಾಗಿ ಬಂದಿಲ್ಲ. ಆತನು ಮುಖ್ಯವಾಗಿ ಒಬ್ಬ ಮನುಷ್ಯನು ನಾಶವಾಗದೆ ನಿತ್ಯ ಲೋಕಕ್ಕೆ ಹೋಗಬೇಕೆಂಬ ಕಾರಣಕ್ಕಾಗಿ ಬಂದನು. ಮತ್ತು ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆಟ್ಟರೋ ಅವರು ದೇವರ ಮಕ್ಕಳಾಗಬೇಕು, ಅಂದರೆ ಶಿಶು ಮಕ್ಕಳಾಗಬೇಕೆಂಬುದಕ್ಕಾಗಿ, ನನ್ನ ಮಕ್ಕಳಾಗಬೇಕೆಂಬುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತೀವಿ ನನ್ನ ಪ್ರಿಯ ಸೋದರಿ. ಹಾಗಾದರೆ ಆತನಲ್ಲಿ ಅದ್ಭುತ ಇಲ್ಲ ಅಂತ ಇಲ್ಲ. ಸತ್ತವರಿಗೆ ಸಮಾಧಿಯಿಂದ ಎಬ್ಬಿಸಿದ್ದಾನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, ಮೂಕರಿಗೆ ಮಾತನಾಡಿಸಿದ್ದಾನೆ. ಇದೆಲ್ಲ ಯಾವುದರಿಂದ ಆಯಿತು ಅಂತಂದರೆ, ಆತನ ದೈವತ್ವವನ್ನು ತೋರಿಸುವುದಕ್ಕಾಗಿ, ಆತನ ಪ್ರಖ್ಯಾತವನ್ನು ಪ್ರಕಟಿಸುವುದಕ್ಕಾಗಿ ಬಂದನೆಂಬುದಾಗಿ ನೋಡುತ್ತೇವೆ. ಕೊನೆಯದಾಗಿ ಅಪೊಸ್ತಲರಾಗಿರುವ ಶಿಷ್ಯರಿಗೆ ಕೂಡ, ಅಂದರೆ ಅಪೊಸ್ತಲರು 19:11 ನಾವು ನೋಡುತ್ತೇವೆ. ಕೊನೆ ಅಪೊಸ್ತಲನಾಗಿರುವಂತ ಪೌಲನ ಕೈಯಿಂದ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯ 19:11 ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ವ ಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ ಅನ್ನೋದು ಇಷ್ಟೇ ಇದೆ ನೋಡಿ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ವ ಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ. ಆದರೆ ಅದ್ಭುತ ಎಲ್ಲಿ ಬಂತಂತಂದ್ರೆ, ಜನರು ಅವನ ಮೈ ಮೇಲಿರುವ ಕೈ ವಸ್ತ್ರಗಳನ್ನು, ಗುಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಿದರು. ಇದು ವಾಕ್ಯದ ಗೂಢಾರ್ಥ. ಅಂದರೆ ಇಲ್ಲಿ ನಂಬಿಕೆ ಯಾರಿಗಿದೆ? ಜನರಿಗಿದೆ. ಯಾಕಂತಂದ್ರೆ ಪೌಲನ ಮೈ ಮೇಲೆ ಉಡಿ ವಸ್ತ್ರಗಳು, ಕೈ ವಸ್ತ್ರಗಳನ್ನು ರೋಗಿಗಳ ಮೇಲೆ ಹಾಕಿದ್ರೆ ರೋಗ ಗುಣವಾಗುತ್ತಿರುವುದಾಗಿ ಜನರಿಗೆ ನಂಬಿಕೆ ಬರ್ತಾ ಇದೆ. ಆದರೆ ಅನೇಕ ದೇವರ ಸೇವಕರು ಸ್ವಚ್ಛತೆ ಕೂಟಗಳು ಮತ್ತು ಅದ್ಭುತ ಕೂಟಗಳು, ಉಪವಾಸ ಕೂಟಗಳು, ಕುರುಡರಿಗೆ ಕಣ್ಣು ಬರ್ತವೆ, ಕುಂಟರಿಗೆ ಕಾಲು ಬರ್ತದೆ, ಮೂಕರಿಗೆ ಮಾತನಾಡ್ತಾರೆ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರು ಆತನು ಕನಿಕರ ಪಟ್ಟು ಅದ್ಭುತನೆ ಮಾಡಿದನೇ ಬರೆದು ಕಾಯಕವಾಗಿ ಆ ಕೆಲಸವನ್ನು ಇಟ್ಟುಕೊಳ್ಳಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಇಲ್ಲಿ ಪೌಲನು ಕೈಯಿಂದ ವಿಶೇಷ ಮಹತ್ವ ಕಾರ್ಯಗಳನ್ನೇ ನಡೆಸಿದನು. ಆದರೆ ಪೌಲನು ನಾನು ಅದ್ಭುತ ಕಾರ್ಯ ಮಾಡುವುದಕ್ಕಾಗಿ ಬಂದಿದ್ದೇನೆ, ಸೂಚ್ಯ ಕಾರ್ಯ ಮಾಡುವುದಕ್ಕಾಗಿ ಬಂದಿದ್ದೇನೆ, ಸತ್ತವರನ್ನು ಸಮಾಧಿಯಿಂದ ಎಬ್ಬಿಸುವುದಕ್ಕಾಗಿ ಬಂದಿದ್ದೇನೆ ಎಂದು ಪೌಲನು ಎಲ್ಲಿ ಹೇಳಿಲ್ಲ. ಅಪೊಸ್ತಲರು ಕೂಡ ಎಲ್ಲಿ ಹೇಳ. ಯೇಸು ಸ್ವಾಮಿ ಕೂಡ ಒಂದು ವಚನ ಕೂಡ ನಾನು ಅದ್ಭುತ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿಲ್ಲ. ಅದರ ಬದಲಿಗೆ ಕೆಟ್ಟವರಾದ ನಿಮ್ಮನ್ನು, ಪಾಪದಿಂದ ಬಿದ್ದವರು ನಿಮ್ಮನ್ನು, ನಿಮಗೋಸ್ಕರ ನನ್ನ ಪ್ರಾಣ ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ವಾಕ್ಯವನ್ನು ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಇನ್ನೊಂದು ವಾಕ್ಯ ಕೂಡ ನಾವು ನೋಡಿಕೊಳ್ಳ ಪ್ರಿಯರೇ. ಅದಕ್ಕಾಗಿ ಲೂಕ 10ನೇ ಅಧ್ಯಾಯ 17 ವಚನದಲ್ಲಿ ಕೂಡ ಹೀಗೆ 70 ಮಂದಿ ಶಿಷ್ಯರನ್ನು ಯೇಸು ಸ್ವಾಮಿ ಮಾಡಿಕೊಂಡಿರ್ತಾರೆ. ಹೀಗೆ 70 ಮಂದಿ ಶಿಷ್ಯರನ್ನು ಕೂಡ ಮಾಡಿಕೊಂಡಿರ್ತಾನೆ. ಆದರೆ ಅವರು ಕೂಡ ಯೇಸು ಸ್ವಾಮಿ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸ್ತಾರೆ, ಅನೇಕ ಮಹತ್ವ ಕಾರ್ಯಗಳನ್ನು ಮಾಡುತ್ತಾರೆ. ಅದು ತಪ್ಪು ಎಂದು ಯೇಸು ಸ್ವಾಮಿ ಬೋಧಿಸುವುದನ್ನು ನೋಡ್ತೀವಿ ಪ್ರಿಯ. 17 ವಚನ, ಲೂಕ 10:17. ತರುವಾಯ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ
ದೆವ್ವಗಳು ಕೂಡ ನಿನ್ನ ಹೆಸರು ಕೇಳಿ ನಮಗೆ ಆಧೀನವಾಗುತ್ತವೆ ಅಂದರು. ಅಷ್ಟೇ ಸಾಕಮ್ಮ. ದೆವ್ವಗಳು ಕೂಡ ನಿನ್ನ ಹೆಸರು ಹೇಳಿದ್ರೆ ಆಧೀನವಾಗ್ತಂದ ತಕ್ಷಣ ಯೇಸು ಸ್ವಾಮಿ ಸಂತೋಷ ಪಡ್ಬೇಕಲ್ಲ? ಸಂತೋಷ ಪಡ್ಲಿಲ್ಲ. ಬದಲಿಗೆ 20 ವಚನದಲ್ಲಿ ಆದರೂ ದೆವ್ವಗಳು ನಿಮಗೆ ಆಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರು ಪರಲೋಕದಲ್ಲಿ ಬರೆದಿ ಎಂದು ಸಂತೋಷ ಪಡ್ರಿ ಎಂಬುದಾಗಿ. ಅಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಗೆ ಇಷ್ಟವಾಗಿರುವಂತದ್ದು ಏನಂತಂದ್ರೆ ಆತನಿಗೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿದೆಯಾ ಅಂದ್ರೆ ಆತ್ಮಿಕ ಆಶೀರ್ವಾದ ಮುಖ್ಯ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದು ನೋಡ್ತೀವಿ. ಕೊನೆ ವಚನ ಹೇಳಿ ನಾನು ಮುಗಿಸ್ತೇನೆ. ಅದಕ್ಕಾಗಿ ಲೋಕದಲ್ಲಿ ಅನೇಕ ದೇವರ ಸೇವಕರು, ಅನೇಕ ದೇವರ ಮಕ್ಕಳು ಇದೇ ವಿಷಯದಲ್ಲಿ ತಪ್ಪಿ ಹೋಗುತ್ತಿದ್ದಾರೆ ಎಂಬುದಾಗಿ ಈ ವಾಕ್ಯವನ್ನು ನಿಮಗೆ ತಿಳಿಪಡಿಸುವಂತದ್ದಾಗಿದೆ. ದೇವರು ನ್ಯಾಯ ವಿಚಾರಣೆ ಸಮಯದಲ್ಲಿ ಮತ್ತಾಯ 7:22 ನ್ಯಾಯ ವಿಚಾರಣೆ ಸಮಯದಲ್ಲಿ ಅದ್ಭುತ ಯಾರ್ಯಾರು ನಂಬುತ್ತಾರೋ, ಆಶ್ಚರ್ಯಕಾರ್ಯವಾದ ದೆವ್ವಗಳನ್ನು ಯಾರು ಬಿಡಿಸ್ತಾರೋ ಅವರಿಗೆ ಯೇಸು ಸ್ವಾಮಿ ತೀರ್ಪು ಮಾಡ್ತಾನೆ. ಏನಂತಂದ್ರೆ ಸ್ವಾಮಿ 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 ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೋ, ನಿನ್ನ ಹೆಸರಿನ ಮೇಲೆ ದೆವ್ವಗಳು ಬಿಡಿಸಲಿಲ್ಲವೋ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡಲಿವೋ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳಿದ್ರೆ ಎಷ್ಟೋ ದೇವರ ಸೇವಕರು ಹೇಳುವರು. ಆಗ 23ರಲ್ಲಿ ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತನ್ನು ಕಾಣೆನು. ನೋಡಿ ಪ್ರಿಯರೇ, ಅದ್ಭುತ ಕಾರ್ಯಗಳು ಯಾರು ಹೇಳ್ತಾರೋ, ಅದ್ಭುತ ಪ್ರಚಾರ ಯಾರು ಮಾಡ್ತಾರೋ, ಸ್ವಸ್ಥತೆ ಕೂಟಗಳು ಯಾರು ಪ್ರಚಾರ ಮಾಡ್ತಾರೋ ಅವರಿಗೆ ಎಚ್ಚರಿಸುವಂತ ಮಾತು, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ. ಮಹಿಮೆಗಾಗಿ ಕರಗಳನ್ನು ತಟ್ಟಿ ಪ್ರಿಯ ನನ್ನ ಪ್ರಿಯ ಸೋದರ ಸೋದರಿ. ಹಾಗಾದರೆ ನಾವು ಏನು ಮಾಡಬೇಕು? ಅದ್ಭುತ ಬದಲಿಗೆ ಏನು ಮಾಡಬೇಕು ಅಂತಂದ್ರೆ ಆತನ ವಾಕ್ಯವನ್ನು ನಂಬಬೇಕು, ಆತನ ವಾಕ್ಯ ಅನುಸಾರವನ್ನೇ ನಡೀಬೇಕು. ದೇವರಿಗೆ ಯಾವುದು ಇಷ್ಟವೋ ಅದನ್ನು ನಾವು ಮಾಡ್ತಾ ಇಲ್ಲ, ದೇವರಿಗೆ ಇಷ್ಟ ಇಲ್ಲದ ವಿರುದ್ಧವಾಗಿದ್ದನ್ನು ಮಾಡ್ತೀವಿ ಎಂಬುದೇ ಈ ಸಂದೇಶ. ಅದಕ್ಕಾಗಿ ದೇವರಿಗೆ ಇಷ್ಟವಾಗುವುದು ಯಾವುದು ಎಂದು ತಿಳಿದುಕೊಳ್ಳೋಣ ಪ್ರಿಯ ನನ್ನ ಸೋದರ ಸೋದರಿ. 24ನೇ ವಚನದಲ್ಲಿ ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನು ಹೋಲುವನಾಗಿದ್ದಾನೆ. ಮಹಿಮೆಗಾಗಿ ಕರಗಳನ್ನು ತಟ್ಟಿ ಪ್ರಿಯ ನನ್ನ ಸೋದರ ಸೋದರಿಯರೇ. ಆದರೆ ಈಗ ಅರ್ಥ ಆಯ್ತಲ್ಲ ಪ್ರಿಯ ನನ್ನ ಸೋದರ ಸೋದರಿಯರೇ, ದೇವರ ಮಾತನ್ನು ಕೇಳಿ ಯಾರು ಜೀವಿಸ್ತಾರೋ ಅವರು ಬಂಡೆ ಮೇಲೆ ಮನೆಯನ್ನ ಕಟ್ಟಿಕೊಳ್ಳುವ ಬುದ್ಧಿ ಉಳ್ಳವನಿಗೆ ಹೋಲಿಕೆಯಾಗಿದ್ದಾರೆ. ಮತ್ತು ದೇವರ ಮಾತು ಕೇಳದೆ ದೇವರು ಒಂದು ವಚನದಲ್ಲಿ ಕೂಡ ನನ್ನ ಹೆಸರಲ್ಲಿ ಅದ್ಭುತ ಮಾಡ್ರಿ, ನನ್ನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸಿರಿ, ನನ್ನ ಹೆಸರಲ್ಲಿ ಉಪವಾಸ ಕೂಟಗಳನ್ನು ಮಾಡ್ರಿ, ನನ್ನ ಹೆಸರಿನಲ್ಲಿ ಮಹತ್ವ ಕಾರ್ಯಗಳನ್ನು ಮಾಡ್ರಿ, ಅದ್ಭುತ ಕೂಟಗಳನ್ನು ಮಾಡ್ರಿ ಅಂತ ಎಲ್ಲಿ ಬೈಬಲಲ್ಲಿ ಎಲ್ಲಿ ನಾವು ನೋಡ್ತಾ ಇಲ್ಲ ಪ್ರಿಯ ನನ್ನ ಸೋದರಿ. ಅದಕ್ಕಾಗಿ ಸತ್ಯವಾದವನ್ನು ವಾಕ್ಯವನ್ನು ಬಿಟ್ಟು, ದೇವರಿಗೆ ಇಷ್ಟವಾದ ವಾಕ್ಯವನ್ನು ಬಿಟ್ಟು ದೇವರಿಗೆ ವಿರೋಧವಾದ ವಾಕ್ಯಗಳನ್ನು ಪ್ರಚಾರ ಮಾಡುವಂತಹದ್ದು ನಾವು ನೋಡುತ್ತೀವಿ ನನ್ನ ಪ್ರಿಯ ಸೋದರಿ. ಈ ದೇವರಿಗೆ ಇಷ್ಟವಾಗಿದೆ ಏನು ಅಂತಂದರೆ, ಆದುದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತ ನಡೆಯುವನೇ ಬಂಡೆ ಮೇಲೆ ಮನೆ ಕಟ್ಟಿಕೊಳ್ಳುವ ಬುದ್ಧಿ. ಹಾಗಾದರೆ ಅದ್ಭುತವೇ ಇಲ್ಲವೇ ಎಂದು ನಾನು ಪ್ರಶ್ನೆ ಮಾಡುವಾಗ, ದೇವರಲ್ಲಿ ನಾನು ಕೇಳುವಾಗ ಅದ್ಭುತವೇ ಇಲ್ಲ ಅಂತ ನಾವು ಅನ್ಕೊಳ್ಳುವಾಗ ನನಗೆ ದೇವರನ್ನು ತೋರಿಸಿದ್ದಾನೆ. ಆ ಮಾತೇನಂತಂದ್ರೆ, ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತಲ್ಲ, ಅದಕ್ಕಿಂತ ಅದ್ಭುತ ಯಾವುದೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವತ್ತು ಸುವಾರ್ತೆ ನಮ್ಮ ಕಿವಿಗೆ ಬಿತ್ತು, ಲೌಕಿಕವಾಗಿ ಪಾತಾಳದಲ್ಲಿ ನರಕದಲ್ಲಿ ಬಿದ್ದಿರುವ ನಮ್ಮನ್ನು ಯಾವತ್ತು ದೇವರ ವಾಕ್ಯ ನಮಗೆ ಕಿವಿಗೆ ಮುಡುತ್ತೋ ಆವತ್ತಿನಿಂದ ನಮ್ಮ ಮನಸ್ಸು ದೇವರ ಕಡೆಗೆ ತಿರುತ್ತಲ್ಲ. ಅದಕ್ಕಿಂತ ಅದ್ಭುತ ಕ್ರೈಸ್ತರ ಜೀವಿತದಲ್ಲಿ ಅಂದ್ರೆ ದೇವರ ಮಕ್ಕಳ ಜೀವಿತದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ಈ ವಾಕ್ಯವನ್ನು ಬೋಧಿಸಿ ಈ ಚಿಕ್ಕ ಸಂದೇಶವು ದೇವರ ಆಶೀರ್ವಾದ ಮಾಡಬೇಕು. ಪ್ರಿಯ ನನ್ನ ಸೋದರರೇ, ಅಲ್ಲಿ ಇಲ್ಲಿ ಯೇಸು ಸ್ವಾಮಿ ಇಲ್ಲ, ನಿಮ್ಮ ಹೃದಯದಲ್ಲಿ ದೇವರಿದ್ದಾನೆ. ಆತನ ನಂಬುವುದಾದರೆ ನಿಮಗೆ ಮಹಿಮೆಯೂ ಕೃಪವೂ ಆಶೀರ್ವಾದ ಉಂಟಾಗುವುದೆಂಬುದಾಗಿ ಚಿಕ್ಕ ಸಂದೇಶ ಆಶೀರ್ವಾದ.